ಥೂ ಮನೆ ಉಪ್ಪಿನಕಾಯಿ ಅವನು ಈ ಆರ್ಡ್ರ್ ಕೊಡ್ತಾನೆ, ಜಾಸ್ತಿ ದುಡ್ಡು ಕೊಡ್ತಾನೆ ಅಂತ ನಂಬಿ ಮಾಡಿದ್ದಕ್ಕೆ ನಮಗೆ ಕೈ ಕೊಟ್ಟನಲ್ಲ ನನ್ನ ಮಗ. ಅಗ್ರಿಮೆಂಟ್ ಮಾಡಿಕೊಡು ಅಂತ ಹೇಳಿದ್ದೀನಿ. ಅಗ್ರಿಮೆಂಟ್ ಮಾಡ್ತಾನೆ ಕೊಡ್ತಾನೋ ಇಲ್ವೋ? ಅಗ್ರಿಮೆಂಟ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನಾವು ಉಪ್ಪಿನಕಾಯಿ ಮಾಡೋಕ್ಕೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಗೌರಿ ಬೇರೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿ ಕೂತ್ಕೊಂಡವಳೆ. ನನಗೆ ಏನು ಮಾಡೋದು ಅಂತ ನನಗೆ ಗೊತ್ತಾಗಲ್ಲ. ಯಾರನ್ನ ಕೇಳೋದು, ಏನು ಮಾಡೋದು? ಏನೋ ಜಾಸ್ತಿ ದುಡ್ಡು ಕೊಡ್ತಾನೆ, ಜಾಸ್ತಿ ಆರ್ಡರ್ ಕೊಡ್ತಾನೆ. ನಾವು ಸೂಜಿಗೆ ನಾನು ಚೆನ್ನಾಗೇ ಸಂಪಾದನೆ ಮಾಡ್ಬೋದು ಅಂತ ಏನೇನೋ ಸೇರ್ಕೊಂಡಿದ್ದೆ. ದೊಡ್ಡದ ಮನೆ ಕಟ್ಟಬೇಕು ಅಂತ ಪಾಯ ಬೇರೆ ಹಾಕಿಸ್ದೆ, ಸಾಲ ಬೇರೆ ತಂದು ಅವನಿಗೆ ಬೇರೆ ಅಯ್ಯಪ್ಪ ಕೊಟ್ಟೆ. ಈಗ ಸಾಲ ಬೇರೆ 50,000 ಕೊಡಬೇಕಾಗಿತ್ತು. ಅಲ್ಲೇ ಒಂದು 3-4 ತಿಂಗಳಾಯಿತು. ಬಡ್ಡಿ ಬೇರೆ ಈ ತಿಂಗಳು ಕೊಡಬೇಕಾಗಿತ್ತು. ಏನು ಅಯ್ಯೋ ಅವಯ್ಯ ಏನಾರ ಬಂದರೆ ಏನಪ್ಪ ಮಾಡೋದು? ಹೋಗತ್ತ ಏನು ಮಾಡೋಕ್ಕೆ ಹೋದ್ರೆ ಯಾವುದೋ ಕೈ ಹಿಡಿತಾನೆ ಇಲ್ಲ. ಏನು ಮಾಡೋದಪ್ಪ ನಾನೀಗ? ನನ್ನ ಗಂಡ ಬೇರೆ ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು, ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು. ನಮ್ಮ ಅತ್ತಿಗೆ ನಾನು ಹೇಳಿರಿ ಏನು ನನ್ನ ಕೇಳಿ ಮಾಡ್ತೀವಿ? ನನಗೆ ಹೇಳಿ ಮಾಡ್ತೀವಿ? ನಾನೇನ ಬೇಡ ಅಂದರೆ ಸುಮ್ಮನೆ ಆಗ್ತೀವಿ? ನಿಂದಿದ್ದಾಗುತ್ತೆ. ನೀನೇ ಮಾಡ್ತಾ ಇದೆಯಾ, ನೀನು ಹೆಂಗಾದ್ರೂ ಮಾಡ್ಕ್ಯಾ, ನಮ್ಗೆ ಹೇಳ್ಬೇಡ ಅಂತಾನ ಹೇಳ್ತಾಳೆ ನಮ್ಮ ಅತ್ತೆ. ಅದಕ್ಕೆ ಓಹ್ ಸೂಜಿ, ಯಾವಾಗ ಬಂದೆ? ಚೆನ್ನಾಗಿದ್ದೀಯಾ? ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ನಿಮ್ಗೇನಾಗಿದೆ ಅದಕ್ಕೆ? ಯಾಕೆ ಹುಷಾರಿಲ್ವಾ? ನನಗೇನಾಗೈತೆ? ಚೆನ್ನಾಗಿದ್ದೀನಲ್ಲ ಗುಂಡ್ಕಲ್ಲಿದ್ದಂಗೆ. ಯಾಕೆ ಹಿಂಗೆ ಕೇಳ್ತಾ ಇದೆಯಾ? ಏನೂ ಇಲ್ಲ. ನಾನು ಒಳಗೆ ಬಂದಾಗ ನೀವು ಏನೋ ಚಿಂತೆ ಮಾಡ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಏನೋ ಬೈಕ್ ಅಂತ ಇದ್ರಿ. ಏನೋ ಆಗೈತೇನೋ ಅಂತ ಅನ್ಕೊಂಡೆ. ಏನಾಯ್ತು ಅದಕ್ಕೆ? ಯಾರು ನಂಗೆ ಬೈಕ್ ಅಂತಿದ್ರಿ? ಏನಾಯ್ತು? ನಮ್ಮ ಉಪ್ಪಿನಕಾಯಿಂದ ಲಾಸ್ ಆಗ್ತೈತೆ ಅಂತ ಇವಳಿಗೆ ಗೊತ್ತಾದರೆ ನಮಗೆ ಅವಮಾನ ಅನಿಸುತ್ತೆ. ಇವಳಿಂದ ನಾನು ಯಾಕೆ ಹೋಗ್ತಾಳೆ, ಮೇರಿತಾಳೆ? ಗೊತ್ತಾಗೋದು ಬೇಡ ನಮಗೆ. ಇವಳಿಗಿನ ಜಾಸ್ತಿ ಲಾಭ ಬರ್ತೈತೆ ಅಂತ ಹೇಳಿ ಇವಳಿಗೆ ಹೊಟ್ಟೆ ಉರಿಸ್ಬೇಕು. ಏನಾದ್ರೂ ನಮ್ಗೆ ಅರ್ಧ ರೇಟ್ ಕೊಟ್ಟು ತಗೊಂಡ ಸರಿಯಾಗಿ ಆರ್ಡ್ರ್ ಕೊಟ್ಟಿಲ್ಲ ಅಂತ ಗೊತ್ತಾದರೆ ಆಡ್ಕೊಂತಾಳೆ. ಅಂಥವ್ರ ಮನೆಗೆ ಹೋಗಿ ಅಲ್ಲೆಲ್ಲರ ತಗೋ ಹೇಳ್ತಾಳೆ. ಅವ್ರ ಅತ್ತೆ ತಗೋ, ಗಂಡನ ತಗೋ, ಲಸ್ಮಕ್ಕನ ತಗೋ, ಎಲ್ಲರ ತಗೋ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾನು ನನ್ನ ಬಗ್ಗೆ ಒಳ್ಳೇದು ಹೇಳಬೇಕು. ಹೋಗಿ ನನ್ನ ತವ್ರ ಮನೆಗೆ. ನಮ್ಮ ಅತ್ತಿಗೆ ಚೆನ್ನಾಗಿ ದುಡಿತಾ ಇದ್ದಾಳೆ, ಸಂಪಾದನೆ ಮಾಡ್ತಾಳೆ, ನನಗಿನ್ನ ಜಾಸ್ತಿ ಸಂಪಾದನೆ ಮಾಡ್ತಾರಂತೆ ಅಂತ ಹೇಳ್ಬೇಕು ಅವಳು. ಹಂಗೆ ಹೇಳ್ತೀನಿ. ಅದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದೇನು ಇಲ್ಲ ಕಣೆ, ಅದು ನಮಗೆ ಉಪ್ಪಿನಕಾಯಿ ಆರ್ಡರ್ ಜಾಸ್ತಿ ಸಿಗ್ತೈತಲ್ವಾ, ಅದಕ್ಕೆ ಕೆಲಸ ಮಾಡಕ್ಕೆ ಯಾರಾದ್ರೂ ಬೇಕು. ಈಗಲೇ ಗೌರಿ ಗಂಡನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿ ಕುತ್ಕೊಂಡವಳೆ ನೋಡು. ಅದಕ್ಕೆ ಅವಳನ್ನ ಬೈಕ್ ಅಂತಿದ್ದೆ ನೋಡು. ನಮಗೆ ಜಾಸ್ತಿ ಆರ್ಡರ್ ಸಿಗ್ತೈತೆ. ಉಪ್ಪಿನಕಾಯಿ ಆರ್ಡರ್ ಅವನು ನಮಗೆ ಒಂದು ಬಾಕ್ಸಿಗೆ 50 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆರ್ಡರ್ ಜಾಸ್ತಿ ಇದ್ದಾಗ ದುಡ್ಕೊಂಬದ್ಬಿಟ್ಟು ಅವಳು ಹೋಗಿ ಗಂಡನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಯವಳಲ್ಲ, ಅದಕ್ಕೆ ಅವಳನ್ನ ಬೈಕ್ ಅಂತಿದ್ದೆ. ಅಲ್ಲ ದುಡ್ಡು ಬರ್ಬೇಕಾರೆ ದುಡ್ಕೋಬೇಕು ತಾನೆ, ಅದು ಬುದ್ಧಿವಂತರ ಲಕ್ಷಣ. ಸಾಲ ಫಲ ಎಲ್ಲ ತೀರಿಸ್ಕೊಂಡು ಸಾಲ ಯಾವ್ದು ಇಲ್ಲ ಬಿಡು, ನಮ್ದೇನೇನು ಇನ್ನೇನು ಎಲ್ಲ ತೀರ್ಸಿದೀವಿ. ಉಪ್ಪಿನಕಾಯಿನ ಇಷ್ಟೊಂದು ದುಡಿತೀವಿ ಅಂದಮೇಲೆ ಇನ್ನು ಸಾಲ ನಾವು ಯಾರ ಹತ್ರ ಮಾಡೋಣ? ಸಾಲನೂ ಯಾವುದು ಇಲ್ಲ, ಗೌರಿದು ಯಾವುದು ಇಲ್ಲ, ಚೆನ್ನಾಗೆ ದುಡಿತಾ ಇದ್ವಿ. ಆದ್ರೆ ಆ ಗೌರಿ ಗಂಡ ಏನೋ ಅವಳನ್ನ ಹೊಡೆದ ಅಂತನ ಅವಳು ತವ್ರ ಮನೆ ಕುತ್ಕೊಂಡವಳೆ. ಅದಕ್ಕೆ ಗೌರಿ ಬದಲಿಗೆ ಯಾರನ್ನ ಜೊತೆಗೆ ಹಾಕೋಬೇಕು ಅಂತ ಅವಳು ಬರೋವರ್ಗು ಯಾರನ್ನ ಹಾಕೋದು ಅಂತ ಅಂದ್ರೆ ಯಾರಿಗೂ ಉಪ್ಪಿನಕಾಯಿ ಮಾಡಕ್ಕೆ ಬರಲ್ಲ ನಮ್ಮೂರವಕ್ಕೆ. ಏನ್ ಮಾಡೋದು? ನಿಮ್ಮ ಅಮ್ಮಾಯಿಗೂ ಬರಲ್ಲ. ನಿಮ್ಮ ಅಮ್ಮಾಯಿಗೆ ನಾನು ಹೇಳಿರೆ ನನಗೆ ಅದು ಬರಲ್ಲ ಇದು ಬರಲ್ಲ ಅಂಬುತ್ತೆ. ಅದಕ್ಕೇನೆ ಗೌರಿ ಇವಾಗ ಹೋಗಿ ಕುತ್ಕೊಂಡವಳಲ್ಲ, ಬೇಜಾರಾಗಿ ಅದಕ್ಕೆ ಅವಳನ್ನೇ ಬೈಕ್ ಅಂತಿದ್ದೆ ಅಷ್ಟೇ ಕಣೆ. ಇನ್ನೇನು ಇಲ್ಲ. ಹೌದಾತ್ಗೆ ಈಗ ಆರ್ಡರ್ ಜಾಸ್ತಿ ಸಿಗ್ತೈತೆ ನಿಮ್ಗೆ? ದುಡ್ಡೆಲ್ಲ ಕರೆಕ್ಟಾಗೆಲ್ಲ ಕೊಡ್ತಾ ಇದ್ದಾರಾ? ಹೂ ಕಣೆ, ಕರೆಕ್ಟಾಗಿ ಕೊಟ್ಟು ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಅವ್ರು ಎಷ್ಟು ರೇಟ್ ಮಾತಾಡಿದ್ರು ಅಷ್ಟೊಂದು ರೇಟ್ ಕೊಟ್ಟು ತಗೊಂಡು ಹೋಗ್ತಾರೆ. ಏನು ತೊಂದರೆ ಇಲ್ಲ. ಯಾಕೆ ನಿಮ್ಮ ಓನರ್ ಏನಾದ್ರೂ ಕಿರಿಕ್ ಮಾಡ್ತಾನ? ದುಡ್ಡು ಸರಿಯಾಗಿ ಕೊಡಲ್ವಾ? ಏನಾನ ಕಮ್ಮಿ ಕೊಡ್ತೀನಿ, ಅರ್ಧ ರೇಟ್ ಕೊಡ್ತೀನಿ ಅಂತ ಹೇಳುತ್ತಾನ ನಿಮ್ಮ ಓನರು? ಇಲ್ಲಪ್ಪ, ನಮ್ಮ ಓನರು ಕಡಿಮೆನೂ ಕೊಡಲ್ಲ ಜಾಸ್ತಿನೂ ಕೊಡಲ್ಲ. ನಾವೆಷ್ಟು ಮಾತಾಡಿದ್ವು ಅಷ್ಟೇ ಕೊಟ್ಟು ತಗೊಂಡು ಹೋಗ್ತಾರೆ. ಯಾವ ಕಿರಿಕು ಇಲ್ಲ, ಎಂಥದ್ದು ಇಲ್ಲ. ಟೈಮಿಗೆ ಸರಿಯಾಗಿ ಬರ್ತಾರೆ, ದುಡ್ಡು ಕೊಡ್ತಾರೆ, ಲೋನ್ ಮಾಡ್ಕೊಂತಾರೆ, ತಗೊಂಡು ಹೋಗ್ತಾರೆ. ಅದಕ್ಕೆ ನಮ್ಗೆ ಯಾವ ಟೆನ್ಷನ್ ಇಲ್ಲ. ಅದಕ್ಕೆ ಆರಾಮಾಗಿ ಉಪ್ಪಿನಕಾಯಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಹೆಂಗೋ ಅಂಗಡಿ ಐತೆ, ಉಪ್ಪಿನಕಾಯಿ ಆರ್ಡರ್ ಸಿಕ್ಕಿದ್ರೆ ಅದ್ರಾಗ ಸ್ವಲ್ಪ ದುಡ್ಡು ಬರುತ್ತೆ. ಇವಾಗ ಇನ್ನೇನೆಲ್ಲ ಸಾಲ ತೀರಿಸ್ಕೊಂಡಿದೀವಿ. ಯಾವ ಸಾಲ ಇಲ್ಲ, ಮನೆ ಕಟ್ಟಿರೋದು. ಅವಾಗ ಒಂದು 50,000 ಏನೋ ಸಾಲ ಇತ್ತು, ಒಂದು 50,000 ಲಕ್ಷನೋ ಅದನ್ನ ತೀರಿಸ್ಕೊಂಡ್ವಿ. ಈಗಿನ್ನೂ ಏನೂ ಇಲ್ಲ. ಈಗ ಬರೋ ದುಡ್ಡಾಗೆ ಒಂದಿಷ್ಟು ಏನಾನ ಒಡವೆ ಗಿಡವೆ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಮುಂದಿನ ತಿಂಗಳು ಏನಾದ್ರೂ ದುಡ್ಡಾದ್ರೆ ಒಂದು 50,000 ಯಾವ್ದಾದ್ರು ಒಂದು ಸಾರ ಮಾಡಿಸ್ಕೊಳ್ಳೋಣ ಅಂತ. ಹೌದಾ? ಸರಿಯಾಗಿ ಕೊಡ್ತಾನೆ ಆರ್ಡ್ರನ? ಅಲ್ಲ, ಏನು ದುಡ್ಡು ಗಿಡ್ಡು ಏನಾದರೂ ಹೆಚ್ಚು ಕಮ್ಮಿ ಮಾಡಲ್ವಾ? ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಏನಾನ ಹೇಳ್ತಾ ನಿಮ್ಮ ಓನರು? ಇಲ್ಲದ್ಗೆ ಹಂಗೆಲ್ಲ ಏನು ಮಾಡಲ್ಲ. ಹೇಳಿದ್ನಲ್ಲ ಅವಾಗ್ಲೇನೆ, ಯಾವ ಕಿರಿಕು ಇಲ್ಲ, ಎಂಥದ್ದು ಇಲ್ಲ ಅಂತಾನ.
ಹೌದಾ? ಸರಿ ಸರಿ, ನಾನು ನೋಡಿ ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ. ಕುಕ್ಕಳೆ ಸೂಜಿ, ನೀರು ಕೊಡ್ಲಾ ಕುಡಿಯೋಕ್ಕೆ? ಏನು ಬೇಡ ಅತ್ತಿಗೆ, ಅಮ್ಮಯ್ಯನು ಅಪ್ಪಯ್ಯನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನ್ನೆಲ್ಲನ ಹಂಗೇನೆ ಟೌನಿಗೆ ಬಂದಿದ್ದ, ನೋಡಂಗಾಯ್ತು, ಅದಕ್ಕೆ ಬಸ್ ಹತ್ಕೊಂಡು ಬಂದೆ ಸೀದಾನ. ಎಲ್ಗೋಯ್ತು ಅಮ್ಮಯ್ಯ? ನಿಮ್ಮ ಅಮ್ಮ ಎಲ್ಗೋ ಹೋಗೈತಮ್ಮ. ಎಲ್ಗೋತ ಏನ ಹುಡುಗರು ಕರ್ಕೊಂಡು ಹೋತು, ಬರುತ್ತೆ ಇರು. ಕುಕ್ಕ, ನಿನಗೆ ಕಾಪಿ ತಾಂಬರ್ಲ? ಕಾಪಿ ಬಿಡಿ, ಕಾಪಿ ಬೇಡ, ಏನು ಬೇಡ ಅತ್ತಿಗೆ, ಒಂದು ಲೋಟ ನೀರು ಕೊಡ್ರಿ ಸಾಕು. ಸರಿ ಇರು, ಕುಕ್ಕಂಡಿರು, ತಾಂಬತ್ತೀನಿ. ತಾಳೆ ಸುಜಿ, ನೀರು ಕುಡಿ. ಕೊಡಿ ಅತ್ತಿಗೆ. ಏ ನೇತ್ರ, ನೇತ್ರ ಬಾರಮ್ಮ ಈಚೆಗೆ. ಅತ್ತಿಗೆ, ಯಾರು ಅಷ್ಟು ಜೋರ ಕೂಗ್ತಾ ಇದಾರೆ ನಿಮ್ಮನ್ನ? ಯಾರದು? ಯಾರಪ್ಪ? ಯಾರೋ ಗಂಡಸರಿದ್ದಂಗ ಇದಾರೆ. ನಾನು ಹೋಗಿ ನೋಡ್ತೀನಿ ಇರು. ಅವ್ರಿಗೇನು ಮನ ಮರ್ಯಾದಿಲ್ವಾ? ನೋಡಿ ಹೆಂಗ್ ಕರಿತಾ ಇದ್ದಾರೆ. ನೀನು ಕುಡಿ, ನಾನು ನೋಡ್ತೀನಿ ಅದ್ಯಾರು ಅಂತಾನೆ. ಅಯ್ಯೋ ದೇವ್ರಿ, ಇವನ ಈಗಲೇ ಬರ್ಬೇಕಾ? ಈಗ ತಾನೇ ನಾನು ಸೂಜಿ ಹತ್ರ ಯಾವ ಸಾಲ ಇಲ್ಲ ಏನಿಲ್ಲ ಅಂತ ಬಿಲ್ಡಪ್ ಬೇರೆ ಕೊಟ್ಟೆ. ಅಯ್ಯೋ, ಈ ಅಣ್ಣ ಈಗಲೇ ಬರ್ಬೇಕಾ? ಈಗೇನು ಮಾಡಲಿ, ದುಡ್ಡು ಬೇರೆ ಇಲ್ವೇ? ಏನಮ್ಮ, ಏನು ಹಂಗೆ ನೋಡ್ತಾ ಇದೆಯಲ್ಲ? ಇಲ್ಲಿ ಬಡ್ಡಿ ದುಡ್ಡು ಎಲ್ಲಮ್ಮ ತಂದ್ಕೊಡ್ಲಿಲ್ಲ? 3 ತಿಂಗಳಿಗೇನೆ ಅಸಲು ಬಡ್ಡಿ ಎಲ್ಲ ಕೊಡ್ತೀನಿ ಕಣಣ್ಣ ಅಂತಂದೆ. 3 ತಿಂಗಳು ಬ್ಯಾಲಾಯ್ತು, 4 ತಿಂಗಳು ಆಗ್ತಾ ಬಂತು. ಎಲ್ಲಿ ಬಡ್ಡಿನೂ ಕೊಡಲಿಲ್ಲ, ಅಸಲೂ ಕೊಡಲಿಲ್ಲ. ಅದೆಲ್ಲ ಬೇಕಾಗಿಲ್ಲ. ನಮ್ಮ ಬಡ್ಡಿ ಅಸಲು ಎಲ್ಲನ ಈಗ ಸೆಟ್ಲ್ ಮಾಡಿಬಿಡು, ನಮಗೆ ಬೇಕು ಇವಾಗ ದುಡ್ಡು. ತಿಂಗಳನ 1ನೇ ತಾರೀಕು ಅಚ್ಚುಕಟ್ಟಾಗಿ ಬಡ್ಡಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನಮ್ಮನ್ನೇನೆ ಮನೆ ಹತ್ರ ಬರಂಗ್ ಮಾಡ್ತಾ ಇದ್ಯಾ? ಆ ಸಾವಿತ್ರಿಗೂ ಬುದ್ಧಿ ಇಲ್ಲ, ನಿಮ್ಮಂತವ್ರಿಗೆ ಬುದ್ಧಿ ದುಡ್ಡು ಕೊಡಿಸ್ತಾಳೆ. ಏನೋ ನಿನ್ ತವ್ರ ಮನೆಗೆ ಸಾವುಕಾರು, ನಿಮ್ಮ ಅಪ್ಪ ಸಾವುಕಾರ, ಹಂಗೆ ಹಿಂಗೆ ಅಂತ ಹೇಳಿ ದುಡ್ಡು ತಗೊಂಬಂದಲ್ಲ. ಬಡ್ಡಿ ಕಟ್ಟಬೇಕು ಅಂಬೋದು ಗೊತ್ತಾಗಲ್ವಾ? ಅಯ್ಯೋ ಅಣ್ಣ, ಸ್ವಲ್ಪ ಮೆತ್ತು ಮಾತಾಡೋಣ. ಕೊಡ್ತೀನಿ, ಯಾಕೆ ಅಷ್ಟೊಂದು ಜೋರಾಗಿ ಬಾಯ್ ಮಾಡ್ತಾ ಇದ್ದೀರಾ? ಮೆತ್ತು ಮಾತಾಡ್ರಿ. ಅಯ್ಯೋ, ಹಿಂಗೆಲ್ಲ ಹಿಂಗೆ ಅರ್ಚಾಡ್ತಾರ? ನಾಳೆ ಬಂದು ನಿಮ್ಮ ಬಡ್ಡಿ ಕೊಟ್ಬಿಡ್ತೀನಿ. ಈಗ ಹೋಗಿ ದಯವಿಟ್ಟು. ಅದೆಲ್ಲ ಬೇಕಾಗಿಲ್ಲಮ್ಮ, ಈಗ ಕೊಟ್ಟು ಬಿಡ್ಬೇಕು ನಮಗೆ ದುಡ್ಡು ಬಡ್ಡಿ ಎಲ್ಲನ. ಕೊಡು ಬೇಗ. ಅಯ್ಯೋ, ಮೆತ್ತು ಮಾತಾಡೋಣ ಸ್ವಲ್ಪ. ನನ್ನ ನಾದ್ನಿ ಬಂದಿದ್ದಾಳೆ, ಕೇಳಿಸ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗಲ್ವಾ? ಮೆತ್ತು ಮಾತಾಡಿ, ಯಾಕಂಗೆ ಅರ್ಸ್ತಾ ಇದ್ದೀಯಾ? ಗೊತ್ತಾಗ್ಲಿ ಬಿಡು ಎಲ್ಲರಿಗೂ ನೀನ್ ಮಾಡಿರೋ ಕೆಲಸನ. ತಿಂಗಳ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನೇ ನಿಮ್ಮ ಮನೆ ಹತ್ರ ಬರಂಗ್ ಮಾಡ್ತಾ ಇದೆಯಾ? ತಿಂಗಳನ ಬಡ್ಡಿ ವಸೂಲಿ ಮಾಡಕ್ಕೆ ನಮ್ಮ ಕೈಲಿ ಇನ್ನೂ ಆಗಲ್ಲ. ಅತಿಗೆ ಯಾರಿದು ಇಷ್ಟೊಂದು ಜೋರಾಗಿ ಮಾಯ ಮಾಡ್ತಾ ಇದಾರೆ? ಏನ್ ಕೊಡ್ಬೇಕು ಇವರಿಗೆ? ಅಯ್ಯೋ, ಈ ಸೂಜಿ ಹೊರಕ್ಕೆ ಬಂದ್ಬಿಟ್ಲಾ? ಏನ್ ಮಾಡ್ಲಿ? ಅಯ್ಯೋ, ನಮ್ಮ ಮರ್ಯಾದೆ ಹೋಗುತ್ತಲ್ಲಪ್ಪ ಇವಳು ಮುಂದೆ. ಏನೇನೋ ಹೇಳ್ಬೇರೆ ಬಿಲ್ಡಪ್ ಕೊಟ್ಟಿದ್ದೆ. ಯಾರಣ್ಣ ನೀವು? ಯಾಕೆ ಹಿಂಗ್ ಬಾಯ್ ಮಾಡ್ತಾ ಇದ್ದೀರಾ ನಮ್ಮ ಮನೆ ಹತ್ರ ಬಂದು? ನಮ್ಮತ್ತಿಗೆ ಏನ್ ಮಾಡಿದ್ದಾರೆ ನಿಮ್ಗೆ? ಸುಜಿ, ಅದೇನು ಇಲ್ಲ ಕಣೆ, ಏನು ಇಲ್ಲ. ಉಪ್ಪಿನಕಾಯಿ ಬೇಕಂತ ಇವ್ರಿಗೆ, ಅದಕ್ಕೆ ಆರ್ಡರ್ ಕೊಡಕ್ ಬಂದಿದ್ರು. ಹೋಗು, ನಾನೆಲ್ಲನ ಮಾತಾಡಿ ಆರ್ಡರ್ ತಗೊಂಬರ್ತೀನಿ. ನೀನು ಕುಕ್ಕ ಹೋಗು. ಅನ್ನ ಸಾರು ಐತೆ, ಇಕ್ಕೊಂಡು ಊಟ ಮಾಡೋದು. ಪಾಪ ನೀನು ಸುಸ್ತಾಗಿ ಬಂದಿದ್ಯಾ, ಹೊಟ್ಟಸ್ತಿರುತ್ತೆ. ಅಲ್ಲಿ ಯಾವಾಗ ಉಂಡು ಬಂದಿದ್ಯೋ ಏನೋ ನಿಮ್ಮೂರಾಗೆ. ಹೋಗು, ಉಣ್ಣೋಗಿ ಹೋಗಿ ಹೋಗು. ಅಯ್ಯೋ ಅದಕ್ಕೆ ನನಗೇನು ಹೊಟ್ಟೆ ಹಸಿವಾಗಿಲ್ಲ. ಏನ್ ಸಮಸ್ಯೆ ಇವ್ರದ್ದು? ಏನಣ್ಣ, ಯಾಕೆ ಇಷ್ಟೊಂದು ಬಾಯ್ ಮಾಡ್ತಾ ಇದ್ದೀರಾ? ಆರ್ಡರ್ ಕೊಡೋರು ಎಷ್ಟು ಆರ್ಡರ್ ಬೇಕು, ಯಾವತ್ತು ಬೇಕು ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಏನ್ ಈ ತರ ಗಲಾಟೆ ಮಾಡ್ತಾ ಇದ್ರಲ್ಲ ಮನೆ ಹತ್ರ ಬಂದು? ಏನಮ್ಮ, ನಮ್ಗೆ ಯಾವ ಉಪ್ಪಿನಕಾಯಿನೂ ಬೇಡ, ಯಾವ ಮದುವೆ ಸೋಬ್ನ ಯಾತು ಇಲ್ಲ ನಮ್ದು. ನಾವ್ಯಾಕೆ ಉಪ್ಪಿನಕಾಯಿ ಆರ್ಡರ್ ಕೊಡಕ್ ಬರೋಣ? ಯಾವ ಉಪ್ಪಿನಕಾಯಿನೂ ಬೇಕಾಗಿಲ್ಲ. ನಮ್ಮ ಬಡ್ಡಿ ದುಡ್ಡು ಕೊಡ್ಲಿ, ಹೋಗ್ತೀನಿ. ಕೊಡ್ಸಿ ನಿಮ್ಮ ಅತ್ತಿಗೆ ಹತ್ರ. ಬಡ್ಡಿ ದುಡ್ಡ ಅಂದ್ರೆ ನಿಮ್ಮ ಹತ್ರ ಸಾಲ ತಂದಿದ್ದಾರ ನಮ್ಮ ಅತ್ತಿಗೆ? ಏನತ್ತಿಗೆ ಇದು? ಸಾಲ ಕೊಡ್ಬೇಕಾ ನೀವು ಇವ್ರಿಗೆ? ಎಷ್ಟು ಇಸ್ಕೊಂಡಿದ್ದೀರಾ? ಎಷ್ಟು ಬಡ್ಡಿ ಕೊಡ್ಬೇಕು? ಅದು ಸೂಜಿ, ಜಾಸ್ತಿ ಏನು ಇಲ್ಲ ಕಣೆ. ಏನಮ್ಮ ಜಾಸ್ತಿ ಏನೂ ಇಲ್ಲ, 50,000 ರೂಪಾಯಿ ಬಡ್ಡಿಗೆ ತಂದಿದ್ದಾರೆ. ಮೀಟರ್ ಬಡ್ಡಿಗೆ ತಿಂಗಳ 10,000 ರೂಪಾಯಿ ಬಡ್ಡಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. 4 ತಿಂಗಳಾಯ್ತು. 3 ತಿಂಗಳೊಳಗಡೆ ನಿಮ್ಮ ಅಸಲು ಬಡ್ಡಿ ಎಲ್ಲ ತೀರಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೆ ಬಡ್ಡಿನೇ ಸರಿಯಾಗಿ ಕೊಡ್ತಾ ಇಲ್ಲ. ಇನ್ನು ಅಸಲು ಇವ್ರು ಹೆಂಗ್ ತೀರಿಸ್ತಾರೆ ಅಂತ ಏನೋ ಹೇಳ್ತಾ ಇದ್ರು. ಉಪ್ಪಿನಕಾಯಿ ಹಂಗೆ ಆರ್ಡರ್ ಬರುತ್ತೆ, ಹಿಂಗೆ ಆರ್ಡರ್ ಬರುತ್ತೆ, ಅಷ್ಟು 1,000 ದುಡಿತೀವಿ ನಾವು, 1,000 ದುಡಿತೀವಿ ಅಂತನ. ದುಡಿ ಹೆಂಗಿದ್ರೆ ನಮ್ ಬಡ್ಡಿ ಕೊಡಕ್ಕೆ ನಿಮ್ಗೆ ನೋವು? ಅಲ್ಲ ಅತ್ತಿಗೆ, ಅವಾಗ್ಲೇ ನೋಡಿದ್ರೆ ಯಾವ ಸಾಲ ಇಲ್ಲ, ಎಂಥದ್ದು ಇಲ್ಲ. ನಾವು ಉಪ್ಪಿನಕಾಯಿನಾಗೆ ಒಳ್ಳೆ ಲಾಭ ಮಾಡ್ತಾ ಇದೀವಿ, ಜಾಸ್ತಿ ದುಡ್ಡು ಕೊಡ್ತಾರೆ ಅವರು ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಇದೇನಿದು? ಇವ್ರ ಸಾಲ ತೀರ್ಸಕ್ಕೆ ಯಾಕೆ ನಿಮ್ಗೆ ಇಷ್ಟೊಂದು ಇದು? ಅಲ್ಲ, ಸಾಲ ಇಷ್ಟಕ್ಕೂ ಏನಕ್ಕೆ ಮಾಡಿದ್ರಿ? ಕೊಟ್ಬಿಡ್ರಿ ಅವ್ರ ಸಾಲನ. ಅಲ್ಲ, ಉಪ್ಪಿನಕಾಯಿನಾಗ ಅಷ್ಟೊಂದು ದುಡಿತಾ ಇದೀರ ಅಂದಮೇಲೆ ಸಾಲ ಮಾಡೋಂಥದ್ದು ಏನಿತ್ತು ನಿಮ್ಗೆ? ಅಯ್ಯೋ, ಉಪ್ಪಿನಕಾಯಿನಾಗ ದುಡಿಯೋದ ಇವರು? ಅವಯ್ಯ ಏನೋ ಮೋಸ ಮಾಡ್ಯವನಂತೆ, ಅವ್ನು ಯಾರೋ ಓನರು. ಅದಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ, ಬಡ್ಡಿ ಕೊಡೋಕ್ಕಾಗಲ್ಲ ಅಂತ ತಿಂಗಳ ಇದೇ ನೆಪ ಹೇಳ್ತಾರೆ. ಅವನು ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ, ಅರ್ಧ ರೇಟಿಗೆ ತಗೊಂಡು ಹೋಗ್ತಾನೆ, ಹಂಗೆ ಹಿಂಗೆ ಅಂತಾನ ಹೇಳ್ತಾ ಇದ್ದಾರೆ ನಿಮ್ಮತ್ತಿಗೆ. ಇನ್ನೆಲ್ಲಿಂದ ದುಡಿತಾರೆ ಇವರು? ಕೊಟ್ಟಿರೋ ದುಡ್ಡ ಹೆಂಗ್ ಕೊಡ್ತಾರೆ, ಬಡ್ಡಿ ಹೆಂಗ್ ಕೊಡ್ತಾರೆ ಹೇಳಮ್ಮ? ಅಯ್ಯೋ, ಈ ನನ್ನ ಮಗ ಎಲ್ಲ ಹೇಳ್ತಾ ಇದ್ದಾನಲ್ಲಪ್ಪ ಈ ಸೂಜಿ ಹತ್ರ, ಮನೆ ನನ್ನ ಮಗ. ಅಯ್ಯೋ, ಏನ್ ಮಾಡ್ಲಿ ಈಗ?
ಹೌದಾ, ಸರಿಯಾಗಿ ದುಡ್ಡು ಕೊಡ್ತಾ ಇಲ್ವಾ ಅದಕ್ಕೆ? ಮತ್ತೆ ಈಗ ನೋಡಿದ್ರೆ ತಿಂಗಳ ಸರಿಯಾಗಿ ದುಡ್ಡು ಕೊಡ್ತಾನೆ, ಜಾಸ್ತಿನೇ ಕೊಟ್ಟು ಹೋಗ್ತಾನೆ, ಆರ್ಡರ್ನು ಜಾಸ್ತಿ ಕೊಟ್ಟಿದ್ದಾನೆ. ಈ ತಿಂಗಳು ಮಾಡಕ್ಕೆ ಯಾರು ಇಲ್ಲ, ಗೌರಿ ಊರಿಗೆ ಹೋಗಿದ್ದಾಳೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಏನ ನಿಮ್ಮ ಓನರ್ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ವಾ? ಆರ್ಡರ್ನು ಸರಿಯಾಗಿ ಕೊಡ್ತಾ ಇಲ್ವಾ? ಏನತ್ತಿಗೆ ಇದು? ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಇರೋ ಸತ್ಯ ಹೇಳಿ, ಏನಾಯ್ತು ಅಂತ. ಅಯ್ಯೋ ಏನು ಇಲ್ಲ ಕಣೆ ಸೂಜಿ, ನೀನು ಹೋಗಿ ಒಳಿಕೆ, ನೀನು ಸುಮ್ಮನಿರು. ನೀನು ಹೆಣ್ಮಗಳು ಮನೆಗೆ ಬಂದಿದ್ಯಾ, ನೀನು ನಮ್ಮ ಮನೆ ಬಗ್ಗೆ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ನಿಂತ್ಕ ನೀನು. ನಾನೆಲ್ಲ ಅವನ್ನ ಮನೆ ಕಳಿಸ್ತೀನಿ, ಈ ಅಪ್ಪನ. ಆಮೇಲೆ ಮಾತಾಡೋಣ. ಅಣ್ಣ, ನಿನ್ ದುಡ್ಡು ಇನ್ನೊಂದು ವಾರದೊಳಗಡೆ ಕೊಟ್ಬಿಡ್ತೀನಿ, ದಯವಿಟ್ಟು ಈಗ ಹೋಗೋಣ, ಮರ್ಯಾದೆ ಕಳಿಬೇಡ ಪ್ಲೀಸ್. ನೋಡಮ್ಮ, ಇನ್ನೊಂದು ವಾರದೊಳಗಡೆ ನನ್ನ ಬಡ್ಡಿ ದುಡ್ಡು ಎಲ್ಲ ತಂದ್ಕೊಡ್ಲಿಲ್ಲ ಅಂತಂದ್ರೆ ನಾನೇನು ಸುಮ್ಮನಿರಲ್ಲ, ಹೇಳ್ತೀನಿ. ನಿನಗೇನಮ್ಮ ತಿಂಗಳ ನಾವೇ ಬರ್ಬೇಕಾ? ಅದನ್ನು ಬಂದು ಗಲಾಟೆ ಮಾಡಿದ್ಮೇಲೆ ನೀನು ದುಡ್ಡು ತಂದು ಕೊಡೋದು? ಏನು ಕೇಳಿದ ತಕ್ಷಣ ಕೊಡ್ತೀಯಾ? ಇನ್ನೊಂದ್ಸಲ ಹಿಂಗೆಲ್ಲ ಏನಾನ ಆದರೆ ತಂದು ಕೊಡಲಿಲ್ಲ ಅಂದರೆ ನಾನೇನೂ ಇಲ್ಲ, ನಿಮ್ಮ ಮನೆಗಿರೋ ಪಾತ್ರೆ ಸಾಮಾನು ಎಲ್ಲನ ಎತ್ತು ಆಚೆಗೆ ಬಿಸಾಕ್ಬಿಡ್ತೀನಿ, ಹುಷಾರು. ಪದೇ ಪದೇ ನನ್ನ ಸಿಟ್ಟರಿಸ್ಬೇಡ ನನಗೆ, ಹೇಳ್ತೀನಿ. ಆ ಸಾವಿತ್ರಿ ಬೇರೆ ಊರಾಗಿಲ್ಲ, ಎಲ್ಗ ಹೋಗ್ಯವಳೆ, ಅವಳನ್ನು ನಂಬಿ ನಾನು ನಿನಗೆ ದುಡ್ಡು ಕೊಟ್ಟೆ. ಸರಿ ಅಣ್ಣ, ಆಯ್ತು, ತಂದು ಕೊಡ್ತೀನಿ, ಪ್ಲೀಸ್ ಹೋಗು. ಈಗ ಹೋಗ್ತೀನಿ, ಇನ್ನೊಂದು ವಾರ ಏನಾದ್ರು ದುಡ್ಡು ಕೊಡಲಿಲ್ಲ ಅಂದರೆ ಮತ್ತೆ ಬರ್ತೀನಿ. ಸುಜಿ, ನಡಿ ಒಳಿಕೆ. ಅಲ್ಲ ಅತ್ಗೆ, ಹಿಂಗೆಲ್ಲ ಸಾಲಾಗಿಲ್ಲ ತಗೊಂಡಿರೋದು ಅಣ್ಣಗೆ ಗೊತ್ತಿಲ್ವಾ? ಎಲ್ಲ ಗೊತ್ತು, ನಿಮ್ಮ ಅಣ್ಣಗೂ ಗೊತ್ತು, ನಿಮ್ಮ ಅಮ್ಮಗೂ ಎಲ್ಲರಿಗೂ ಗೊತ್ತು. ಆದ್ರೆ ಏನ್ ಮಾಡೋದು ಹೇಳು? ಅಲ್ಲ, ಉಪ್ಪಿನಕಾಯಿ ಓನರ್ ಸರಿಯಾಗಿ ನಿಮಗೆ ದುಡ್ಡು ಕೊಡ್ತಾ ಇಲ್ವಾ? ಮತ್ತೆ ಅವನ ಹತ್ರ ಸುಮ್ಮನೆ ಯಾಕೆ ಆಡುತ್ತ ಅಂತೀರಾ? ಜಾಸ್ತಿ ದುಡ್ಡು ಕೊಡ್ತಾನೆ ಅಂತ ನನ್ನ ಹತ್ರ ಹೇಳ್ತೀರಾ? ಎಲ್ಲ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನೆ ಅಂತ ನೀವೇ ಹೇಳಿದ್ರಿ ತಾನೆ? ಅಗ್ರಿಮೆಂಟ್ ತಗೊಂಡು ಕೋರ್ಟಿಗೆ ಹೋಗ್ಬೋದಪ್ಪ, ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅಗ್ರಿಮೆಂಟ್ ಅಲ್ಲಿ ತೋರಿಸ್ತಿದ್ದೀರಿ? ಅಗ್ರಿಮೆಂಟಾ? ಅಯ್ಯೋ, ನಾನು ಇವಳ ಹತ್ರ ಹೇಳಿದ್ನಲ್ವಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ. ಈಗ ಅಗ್ರಿಮೆಂಟು ಅಂದರೆ ಯಾವ ಪತ್ರ ತಂದ್ಕೊಡ್ಲಪ್ಪ? ಏನು ಮಾಡಲಿ ಈಗ? ಅಯ್ಯಯ್ಯೋ, ಏನು ಮಾಡಲಿ? ಅಗ್ರಿಮೆಂಟು